ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ. ಸ್ಕೂಲ್ ಲೀಡರ್ ಚಿತ್ರದ ತಂಡ ಇದೆ. ಮೊದಲಾಗಿ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ಕೆ ಸತ್ಯೇಂದ್ರ ಪೈಗಳು, ಹಾಗೆ ಸಿನಿಮಾದ ಹಂಚಿಕೆದಾರರು ಬಾಲಕೃಷ್ಣ ಶೆಟ್ಟಿ, ಹಾಗೆ ಸಿನಿಮಾದ ಛಾಯಾಗ್ರಾಹಕರಾದ ಮೋಹನ್ ಪಟ್ರಿ ಅವರು, ಹಾಗೆ ಸಹ ನಿರ್ಮಾಪಕರು ಸುದರ್ಶನ್ ಶಂಕರ್ ಮತ್ತು ನಮ್ಮ ಸಹ ನಿರ್ದೇಶಕರು ಅಕ್ಷತ್ ವಿಟ್ಲ. ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಸಿನಿಮಾ ಮೇ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸ್ಕೂಲ್ ಲೀಡರ್ ಅಂತ ಸನ್ ಮ್ಯಾಟ್ರಿಕ್ಸ್ ಬ್ಯಾನರ್ನಲ್ಲಿ ತಯಾರಾದಂಥ ಒಂದು ಸಿನಿಮಾ. ಲಾಸ್ಟ್ ಟೈಮ್ ನಾನು ರಜಾಕ್ ಪುತ್ತೂರ್ ಅಂತ ಸಿನಿಮಾದ ಡೈರೆಕ್ಟರ್. ಇದಕ್ಕಿಂತ ಮುಂಚೆ ನಾನು ಪೆನ್ಸಿಲ್ ಬಾಕ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ 2019ರಲ್ಲಿ. ಸಿನಿಮಾ ತುಂಬ ಸಕ್ಸಸ್ ಆಗಿತ್ತು. ಮಾಧ್ಯಮದವರು ತುಂಬ ಸಹಕಾರ ನೀಡಿದರು ಆ ಟೈಮಲ್ಲಿ. ಅದು ಪ್ರೈಮರಿ ಮಕ್ಕಳ ಕಥೆ ಆಗಿತ್ತು. ಇದೀಗ ಹೈಸ್ಕೂಲ್ ಮಕ್ಕಳ ಕಥೆಯನ್ನು ಆಧರಿಸಿ ಮಾಡಿದಂಥ ಒಂದು ಸಿನಿಮಾದ ಟ್ರೈಲರ್ ಕೂಡ ಮತ್ತು ಸಾಂಗ್ ಈಗಾಗಲೇ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಕೂಡ ಆಗಿದೆ, ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ. ಸಿನಿಮಾ ಮೇ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮಾತ್ರ ನಾವು ರಿಲೀಸ್ ಮಾಡ್ತಾ ಇದ್ವಿ, ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ಮಾಧ್ಯಮದವರೆಲ್ಲರ ಸಹಕಾರ ನಮಗೆ ತುಂಬ ಅಗತ್ಯ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಿಂದ. ಮುಂದಿನ ಮಾತಿಗಾಗಿ ನಿರ್ಮಾಪಕರು. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕರಿಸ್ತಾ, ನನ್ನ 3ನೇ ಪಿಕ್ಚರ್ ಇದು. ಮೊದಲು ಮರವನ್ನು ಹೇಗೆ ಉಳಿಸುವ ಬಗ್ಗೆ ಒಂದು ಮಕ್ಕಳ ಚಿತ್ರವನ್ನು ಮಾಡಿದ್ವಿ, ಗಂಧದ ಕುಡಿ ಮತ್ತು ಹಿಂದಿ ಚಂದನವನ. ಇದು 3ನೇ ಪ್ರಯತ್ನ. ನಮ್ಮ ಕಟಪಾಡಿಯ ಶಾಲೆಯ ಪರಿಸರದಲ್ಲಿ ಸಾಧಾರಣ 100 ಮಕ್ಕಳಿಗಿಂತ ಜಾಸ್ತಿ ಹೊಸ ಪ್ರತಿಭೆಯನ್ನು ಅವರನ್ನು ಮಾಡಲಿಕ್ಕೋಸ್ಕರ ಮಕ್ಕಳಿಗೊಂದು ಶಾಲೆಯ ವಾತಾವರಣ, ಮಕ್ಕಳ ಟೈಮಲ್ಲಿ ಹೈಸ್ಕೂಲಲ್ಲಿ ಹೇಗೆ ನಾವು ಮಾಡ್ತೇವೆ ಅದನ್ನು ಚಿತ್ರೀಕರಿಸುವಂಥ ಒಂದು ಚಿತ್ರವನ್ನು ಮಾಡಿದ್ದೇವೆ. ಇದರಲ್ಲಿ ಮಾಸ್ಟ್ರುಗಳಾಗಿ ಇಲ್ಲಿಯ ಲೋಕಲ್ ತುಳುನಾಡಿನ ಅರವಿಂದ್ ಬೋಳಾರು, ಭೋಜರಾಜ ವಾಮಂಜೂರು ಮತ್ತು ರಮೇಶ್ ಭಟ್ರು ಕೂಡ ಚಿತ್ರದಲ್ಲಿ ನಟಿಸಿದ್ದಾರೆ. ಇದು ಒಂದು ಮಕ್ಕಳ ಮತ್ತು ಎಲ್ಲರೂ ನೋಡುವಂಥ ಒಂದು ಪಿಕ್ಚರು. ಮಕ್ಕಳು ಹೇಗೆ ಸಣ್ಣ ಹೈಸ್ಕೂಲಲ್ಲಿ ಜಗಳ ಮಾಡಿ ಕಡೆಗೆ ಒಂದು ಮಾನವೀಯತೆಯ ದೃಷ್ಟಿಯಲ್ಲಿ ಎಲ್ಲರೂ ಒಟ್ಟಾಗಿ ಹೇಗೆ ಮಕ್ಕಳ ಜೀವನವನ್ನು ಸಾಗಿಸ್ತೇವೆ ಅಂತ ಹೇಳುವಂಥ ಒಂದು ಒಳ್ಳೆಯ ಚಿತ್ರ ಕೂಡ ಆಗಿದೆ. ಇದರಲ್ಲಿ ಶಾಲೆಯ ಮಕ್ಕಳ ಟೀಚರ್ಸ್ಗಳು ಕಡಿಮೆ ಇರುವ ಬಗ್ಗೆ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಇದರಲ್ಲಿ ಕೊಟ್ಟಿದ್ದೇವೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ರಜಾಕ್ ಪುತ್ತೂರ್ ಅವರು ಈಗಾಗಲೇ ಅವರ ಸಾಹಿತ್ಯಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಅವರಿಗೆ ಬಂದಿರ್ತದೆ. ಒಳ್ಳೆಯ ಪದ್ಯ ಕೂಡ ಇದರಲ್ಲಿ ಮೂಡಿ ಬಂದಿರ್ತದೆ. ಎಲ್ಲರ ಸಹಕಾರದೊಂದಿಗೆ ಈ ಒಳ್ಳೆಯ ಚಿತ್ರವನ್ನು ಮಾಡಿದ್ದೇವೆ. ಇದರ ಪೋಸ್ಟರ್ ರಿಲೀಸನ್ನು ಈಗಾಗಲೇ ನಮ್ಮ ಎಜುಕೇಷನ್ ಮಿನಿಸ್ಟರ್ ರಿಲೀಸ್ ಮಾಡಿದರು. ಮೂವಿಯ ರಿಲೀಸ್ ಡೇಟ್ ಅನೌನ್ಸ್ಮೆಂಟನ್ನು ಗಣೇಶ್ ಕಾಸರಗೋಡು ಸೀನಿಯರ್ ಸಿನಿಮಾ ಜರ್ನಲಿಸ್ಟ್ ಮಾಡಿದರು. ಹಾಗೆ ಕರಣ್ ಆಚಾರ್ಯ ಅವರು ಟ್ರೈಲರನ್ನು ರಿಲೀಸ್ ಮಾಡಿದ್ದಾರೆ. 30ನೇ ತಾರೀಕಿಗೆ ಇಲ್ಲಿಯ 2 ಡಿಸ್ಟಿಕಲ್ಲಿ ಈ ಚಿತ್ರವನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ಇದರೊಂದಿಗೆ ಹಲವಾರು ರೋಟ್ರಿ ಮತ್ತು ಸಂಘ ಸಂಸ್ಥೆಗಳು ಈಗಾಗಲೇ ಅವ್ರ ಸ್ಪಾನ್ಸರ್ ಆಗಿ ಕೂಡ ಮಕ್ಕಳನ್ನು, ಹಳ್ಳಿಯ ಕನ್ನಡ ಮೀಡಿಯಂ ಮಕ್ಕಳಿಗೆ ಅವರಿಗೆಲ್ಲ ಸ್ಪಾನ್ಸರನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಹೇಗೆ ನೀವು ಸಹಕಾರ ಕೊಟ್ಟಿದ್ದೀರಾ ಅದೇ ಥರ ಈ ಸಿನಿಮಾಕ್ಕೆ ಸಹಕಾರ ಕೊಟ್ಟು ಈ ಮಕ್ಕಳ ಚಿತ್ರಕ್ಕೆ ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ, ಅದೇ ಸರಿಗೆ ಹೇಳಿದಾಗೆ ನಾವೀಗ ಸುಮಾರು ಒಂದು 45ರಿಂದ 50 ದಿನಗಳ ಶೆಡ್ಯೂಲನ್ನು ಹಾಕ್ಕೊಂಡು ಕಡಪಾಡಿಯ SVS ಸ್ಕೂಲಲ್ಲಿ ಸಂಪೂರ್ಣ ಚಿತ್ರೀಕರಣಗೊಂಡಂಥ ಒಂದು ಮಕ್ಕಳ ಸಿನಿಮಾ ಅಂತ ಹೇಳಿದರೆ, ಮೊದಲು ಈಗಾಗಲೇ ರಜಾಕ್ರವರು ಪೆನ್ಸಿಲ್ ಬಾಕ್ಸ್ ಅಂತ ಹೇಳುವಂಥ ಒಂದು ಪ್ರೈಮರಿ ಮಕ್ಕಳ ಒಂದು ಚಿತ್ರವನ್ನು ಮಾಡಿದರು. ಇದರಲ್ಲಿ ಅಂದರೆ ಹೈಸ್ಕೂಲ್ ಮಕ್ಕಳ ಒಂದು ಕಥಾ ಹಂದರವನ್ನು ಹೊಂದಿರುವಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. ಇದರಲ್ಲಿ ಈಗ ಸರ್ ಹೇಳಿದಾಗೆ ಎಲ್ಲ ನಮ್ಮ ತುಳುನಾಡಿನ ಖ್ಯಾತ ನಟರುಗಳು ಇದರಲ್ಲಿ ರೋಲ್ ಮಾಡಿರುವಂಥದ್ದು. ಹಾಗೆ ರಮೇಶ್ ಭಟ್ ಸರ್ ಇರ್ಬೋದು, ಎಲ್ಲರೂ ಇದ್ದಾರೆ. ಸುಮಾರು ಒಂದು 120ಕ್ಕೂ ಅಧಿಕ ಮಕ್ಕಳು ಇದರಲ್ಲಿ ನಟನೆಯನ್ನು ಮಾಡಿರ್ತಾರೆ. ಇದೇ ಈಗ 30ನೇ ತಾರೀಕಿಗೆ ಚಿತ್ರ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ನಾವು ಚಿತ್ರತಂಡ ಕಡೆಯಿಂದ ಕೇಳ್ತಾ ಇದ್ದೇವೆ. ಅಂದರೆ ಒಂದು ಸಿನಿಮಾ ಉನ್ನತ ರೀತಿಯಲ್ಲಿ ಜನರಿಗೆ ರೀಚ್ ಆಗಬೇಕು ಅಂತೇಳಿ ಆದರೆ ಅದರಲ್ಲಿ ಪ್ರಮುಖ ಪಾತ್ರ ನಿಮ್ಮದೇ ಆಗಿರ್ತದೆ. ಈಗ ನಮಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಪ್ರಚಾರದೊಂದಿಗೆ ಈ ಸಿನಿಮಾವನ್ನು ಗೆಲ್ಲಿಸಿಕೊಡ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸರ್ ಮಾಡಿದಂಥ ಗಂಧದ ಗುಡಿ ಸಿನಿಮಾವನ್ನು
ಆ ಸಮಯದಲ್ಲಿ ನಾನು ಅದು ಸಿನಿಮಾವನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಈಗ ಸರ್ ಇದು 2ನೇ ಸಿನಿಮಾ ಸ್ಕೂಲ್ ಲೀಡರ್. ಇದನ್ನು ಕೂಡ ನಾನು ಮತ್ತು ಸಚಿನ್ ಎಸ್ ಉಪ್ಪಿನಂಗಡಿ ಇಬ್ಬರು ಸೇರಿಕೊಂಡು ಇದನ್ನು ದಕ್ಷಿಣ ಕನ್ನಡದಲ್ಲಿ ಈಗ ರಿಲೀಸ್ ಮಾಡ್ತಾ ಇದ್ದೇವೆ. ನಂತರ ಕಾಸರಗೋಡು, ಮುಲ್ಲೇರಿಯಾ, ಬಾಕಿ ಸಕಲೇಶಪುರ, ಕೊಪ್ಪ ಈ ಕಡೆಗೆಲ್ಲ ರಿಲೀಸ್ ಮಾಡ್ತಾ ಇದ್ದೇವೆ. ಈಗ ಪ್ರಾರಂಭದಲ್ಲಿ ಈಗ ನಮಗೆ ಗಂಟು ಕಲ್ವೆರೆ ಸಿನಿಮಾ ಇದ್ದ ಕಾರಣ ಅದು ಕಲೆಕ್ಷನ್ ನೋಡಿಕೊಂಡು ಉಡುಪಿ ಕಲ್ಪನಾ ಥಿಯೇಟ್ರಲ್ಲಿ ಸ್ವಲ್ಪ ಡೌಟ್ ಅಂತ ಕಾಣ್ತದೆ. ಆದರೆ ನಾವು ಬಾಕಿ ಕಡೆ ಎಲ್ಲ ಭಾರತ ಸಿನಿಮಾದ ಎಲ್ಲ ಸೆಂಟ್ರ್ಗಳಲ್ಲಿ ಪುತ್ತೂರು, ಮಂಗಳೂರು, ಉಡುಪಿ, ದೇರ್ಲಕಟ್ಟೆ, ಪಡುಬಿದ್ರೆ ಮತ್ತು ಎಲ್ಲ ಸೆಂಟ್ರ್ಗಳಲ್ಲಿ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಂತರ ಇಲ್ಲಿ ರಾಧಿಕಾ ಕಾರ್ಕಳ ಮತ್ತು ಭಾರತ ಬೆಳ್ತಂಗಡಿ ಇಂಥ ಎಲ್ಲ ಸೆಂಟ್ರ್ಗಳಲ್ಲಿ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೇವೆ ಈ ಸಿನಿಮಾವನ್ನು. ನಂತರ ಎಲ್ಲ ಕಡೆ ಕಾಸರಗೋಡಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ಈ ಸಿನಿಮಾಕ್ಕೆ ಮೊದಲು ನೀವು ಹೇಗೆ ಸಹಕಾರ ಕೊಟ್ಟಿದ್ದೀರ ಅದೇ ಥರ ಈ ಸಿನಿಮಾಕ್ಕೆ ಕೂಡ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಕೇಳಿಕೊಂಡು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಈ ಸಹಕಾರಕ್ಕಾಗಿ ಮತ್ತೊಮ್ಮೆ ನಮ್ಮ ಚಿತ್ರತಂಡದಿಂದ ಧನ್ಯವಾದಗಳು. ಥ್ಯಾಂಕ್ ಯು.